ಮೇಷರಾಶಿಯವರು ವ್ಯಾವಹಾರಿಕವಾಗಿ ಬೇರೆಯವರ ಮಾತನ್ನು ಗೌರವಿಸಬೇಕು, ಜೊತೆಗೆ ಸ್ವಂತ ಬುದ್ಧಿಯಿಂದ ಒಂದಷ್ಟು ಆಲೋಚನೆಯನ್ನು ಮಾಡುವಂಥದ್ದು. ಈ ಎರಡೂ ಇಲ್ಲ ಅಂತಾದಾಗ ವ್ಯಾವಹಾರಿಕವಾಗಿ ಸ್ವಲ್ಪ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಲೇಖಕರಿಗೆ, ಸಂಶೋಧಕರಿಗೆ ಹಿನ್ನಡೆಯಾಗತಕ್ಕಂತಹ ದಿವಸ ಇದು. ತಮ್ಮ ಕಾರ್ಯಕ್ಷೇತ್ರದಲ್ಲಿ ತಾವು ಅಂದುಕೊಂಡಂತಹ ರೀತಿಯಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ. ತಾವೇ ಏನೋ ನಿರ್ಧಾರ ಮಾಡಿ ಮಾರ್ಗದರ್ಶನ ಇಲ್ಲದೆ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಕೆಲವು ನಿರ್ಧಾರಗಳನ್ನು ಬದಲಾವಣೆ ಮಾಡಿಕೊಳ್ಳಿ. ರಾಜಿಯಾಗುವಂತಹ ವಿಚಾರಗಳಿದ್ದರೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅನ್ನುವಂಥದ್ದು. ಕುಟುಂಬದ ಸದಸ್ಯರು ನಿಮಗೆ ಉತ್ತಮವಾದಂತಹ ಮಾರ್ಗದರ್ಶಕರಾಗಿರ್ತಾರೆ, ಆದರೆ ಅದನ್ನು ಗುರುತಿಸಬೇಕು. ಅವ್ರು ಹೇಳಿದ್ದನ್ನು ಕೇಳುವಂತಹ ತಾಳ್ಮೆ ಇರಬೇಕಾಗತ್ತೆ. ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿ ಗಾದೆ ಹೇಳ್ತಾರಲ್ಲ, ಹಾಗೆ ಮನೆಯವರು ಏನೇ ಹೇಳಿದರೂ ಕೂಡ ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳದಲೇ ತೊಂದರೆಯನ್ನು ಮಾಡಿಕೊಳ್ತೀರಿ. ವೈಯಕ್ತಿಕವಾದಂತಹ ಪ್ರತಿಷ್ಠೆ, ಹಣ, ಸ್ಥಾನಮಾನ, ಸ್ನೇಹ, ಬಂಧುತ್ವ ಇದೆಲ್ಲವನ್ನ ಕಳ್ಕೊಳ್ಬೇಕಾಗತ್ತೆ. ಯಾವಾಗ ನಾನೇ ಅನ್ನುವಂಥದ್ದು ನಿಮ್ಮ ವೈಯಕ್ತಿಕವಾದಂತಹ ಪ್ರತಿಷ್ಠೆಗೆ ಆದ್ಯತೆಯನ್ನು ನೀಡಿದಾಗ ಇವೆಲ್ಲವೂ ಕೂಡ ಶೂನ್ಯವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಮಕ್ಕಳಲ್ಲಿನ ಸಿಟ್ಟು, ವೈರತ್ವ ಕಂಟಕಕ್ಕೆ ಕಾರಣವಾಗುತ್ತೆ. ಆ ದ್ವೇಷವನ್ನು ಬೆಳೆಸಿಕೊಂಡಾಗ ಮನಸ್ಸಿನಲ್ಲಿ ಸಮಾಧಾನ ಅಂತಕ್ಕಂಥದ್ದು ಇರೋದೇ ಇಲ್ಲ. ಸತ್ಯ ಶೋಧನೆಯನ್ನು ಮಾಡಿ ಯಾವುದು ನಿಜ ಅನ್ನುವಂತಹ ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅಂತಕ್ಕಂಥದ್ದು. ನಿಮಗೆ ವ್ಯಾವಹಾರಿಕವಾದಂತಹ ಜ್ಞಾನ, ಆಲೋಚನೆಗಳು ಬಹಳ ವಿಶೇಷವಾಗಿರತಕ್ಕಂಥದ್ದು. ಅದರ ಸದುಪಯೋಗ ಆಗಬೇಕು ಅನ್ನುವಂಥದ್ದು. ಹೆಣ್ಣು ಮಕ್ಕಳ ಆಭರಣ, ದ್ರವ್ಯ, ಹಣ ಇದಕ್ಕೆ ಕುತ್ತು ಬರಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ಮೊಂಡತನ, ಹಠ ಇವೆಲ್ಲ ನಿಮಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ರೀತಿಯಲ್ಲಿ ಬದಲಾವಣೆಗಳು, ಪರಿವರ್ತನೆಗಳು ಒಳ್ಳೆಯದಾಗಿ ಆಗಬೇಕು ಅದನ್ನು ಮಾಡ್ತಾ ಹೋಗಿ ಎನ್ನುವಂಥದ್ದು. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಅನ್ನುವಂಥದ್ದು. ಹೆಣ್ಣು ಮಕ್ಕಳು ಏನಾದರೂ ದ್ರವ್ಯ, ಹಣ, ಪದಾರ್ಥಗಳನ್ನು ಕಳ್ಕೊಂಡಿದ್ರೆ ಕಳ್ಕೊಳ್ಳೋದು ಬೇಡ. ಒಂದು ವೇಳೆ ಹಾಗಾದರೆ ಅದು ಪುನಃ ನಿಮ್ಮ ಕೈ ಸೇರಲಿ ಅನ್ನುವಂಥದ್ದು ಶುಭವಾಗಿ. ಮಿಥುನ ರಾಶಿ, ಒಳ್ಳೆಯ ಭೋಜನ, ಲೌಕಿಕವಾದಂತಹ ಸಂತೋಷ ಇದೆಲ್ಲವನ್ನ ಹೊಂದುವಂತಹ ದಿವಸ ಇದು. ಸಂಗೀತ ಅಥವಾ ಮನೋರಂಜನೆಯಲ್ಲಿ ಕಾಲವನ್ನು ಕಳೀತಕ್ಕಂಥದ್ದಿದೆ. ಬೇರೆಯವರ ಸಲಹೆ ಸೂಚನೆಗಳನ್ನು ಕೆಲವು ವಿಚಾರಕ್ಕೆ ಕೇಳುವಂಥದ್ದು. ಅದೃಷ್ಟ ಚೆನ್ನಾಗಿರುವಾಗ ನಿಮ್ಮ ಕ್ಷೇತ್ರದಲ್ಲಿ ನೀವು ಪ್ರಭುತ್ವವನ್ನು ಸಾಧಿಸ್ತೀರಿ. ಅದು ಆ ಸಂದರ್ಭಕ್ಕಷ್ಟೇ ಸೀಮಿತವಾಗಿರಬಾರದು ಅನ್ನುವಂಥದ್ದು. ನೀವು ನಿರೀಕ್ಷೆ ಮಾಡಿದಂತಹ ಲಾಭವಾಗಲಿ, ಹಣವಾಗಲಿ ನಿಮ್ಮ ಕೈ ಸೇರುವುದಿಲ್ಲ. ವ್ಯಾವಹಾರಿಕವಾಗಿ ಯೋಚನೆ ಮಾಡಿದಾಗ ನಿಮ್ಮ ನಿರೀಕ್ಷೆ ಒಂದಿರುತ್ತೆ, ಅಲ್ಲಿ ನಡೆಯುವಂಥದ್ದು ಮತ್ತೊಂದಾಗಿರುತ್ತೆ. ಹಾಗಾಗಿ ಆ ವಿಷಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾದಂಥದ್ದು. ರಾಜಕೀಯ ರಂಗದವರಿಗೆ ಬಹಳ ಉತ್ತಮವಾದಂತಹ ದಿವಸ. ದೂರದೂರಿನ ಪ್ರಯಾಣವನ್ನು ಮಾಡೋದರಿಂದ ಒಂದಷ್ಟು ಸಂತೋಷ ನಿಮ್ಮದಾಗ್ತಕ್ಕಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಎಲ್ಲ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನಡೆಯಲಿ ಅನ್ನುವಂತಹ ವಿನಮ್ರ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ದೂರದ ಸಂಬಂಧಿಕರ ಜೊತೆಯಲ್ಲಿ ಜಗಳ ಮಾಡಿಕೊಳ್ತೀರಿ. ಮಾನಸಿಕವಾಗಿ ಸಮಾಧಾನ ಇಲ್ಲದೇ ಇರತಕ್ಕಂತಹ ಪರಿಸ್ಥಿತಿ. ನಿಮ್ಮ ಸಮಸ್ಯೆಗಳೇನು, ನಿಮ್ಮ ದೌರ್ಬಲ್ಯ ಏನು ಇದರ ಅರಿವು ನಿಮಗಿರಬೇಕು. ಅದಿಲ್ಲ ಅಂತಾದಾಗ ಕಷ್ಟವಾದೀತು. ತೀರ್ಮಾನ ಮಾಡಿದಂತಹ ಕೆಲವು ಕೆಲಸಗಳು ತತ್ಕ್ಷಣದಲ್ಲಿ ನಿಂತು ಹೋಗ್ಬೋದು, ಬದಲಾವಣೆ ಆಗಬಹುದು. ಇದೆಲ್ಲವೂ ಕೂಡ ಗ್ರಹಗತಿಯ ಪ್ರಭಾವ ಅಂತ ಹೇಳಿ ತಿಳಿಬೇಕು. ಆತುರವಾದಂತಹ ನಿರ್ಧಾರಗಳು ಒಳ್ಳೆಯದಲ್ಲ. ಏನೋ ಸಮಸ್ಯೆ ಬಂತು, ಆ ಸಮಸ್ಯೆಯನ್ನು ನಾನು ಬಗೆಹರಿಸ್ಬಿಡ್ತೀನಿ
ಅದಕ್ಕೆ ಪರಿಹಾರ ಕಂಡುಕೊಂಡು ಬಿಡ್ತೀನಿ ಅಂತ ನಿಂತ ನಿಲ್ಲಿಗೆ ಯಾವುದಾದ್ರು ನಿರ್ಧಾರವನ್ನು ಮಾಡಿದರೆ ಇನ್ನೊಂದು ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಮನೆಯಲ್ಲಿ ಚಿನ್ನಾಭರಣಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಮಾರುತಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬುದಾಗಿ 12 ಸಲ ಪಠನೆ ಮಾಡಿ ಶುಭವಾಗಿ. ಸಿಂಹರಾಶಿ ಮಕ್ಕಳು ಶಿಕ್ಷಕರ ಮಾತನ್ನ ಪಾಲನೆ ಮಾಡದಲೆ ತೊಂದರೆಯನ್ನು ಅನುಭವಿಸ್ತೀರಿ. ಶಿಕ್ಷಕರು ಏನೋ ಒಂದು ಆದೇಶ ಮಾಡ್ತಾರೆ ಅಥವಾ ಏನೋ ಒಂದು ನಿಯಮವನ್ನು ಹೇಳ್ತಾರೆ, ಅದನ್ನು ಪಾಲನೆ ಮಾಡದಲೆ ತೊಂದರೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಕೋಪವನ್ನು ಮಾಡಿಕೊಂಡು ಏನೋ ಸಾಧನೆ ಮಾಡ್ತೀನಿ ಅಂತ ಹೇಳಿ ಮುಂದಾದರೆ ಖಂಡಿತವಾಗಿ ಅದು ಸಾಧ್ಯ ಆಗದೇ ಇರತಕ್ಕಂಥದ್ದಾಗುತ್ತೆ. ತಂದೆ ಮಕ್ಕಳಿಗೆ, ಗುರು ಶಿಷ್ಯರಿಗೆ ಏನೋ ಒಂದು ರೀತಿಯ ವಿರುದ್ಧವಾದಂತಹ ಮಾತು ಬರುವಂಥದ್ದು, ತಂದೆ ಹೇಳಿದ್ದನ್ನು ಮಕ್ಕಳು ಕೇಳದೇ ಇರುವಂಥದ್ದು, ಅಥವಾ ಮಕ್ಕಳ ಅಭಿಪ್ರಾಯವನ್ನು ತಂದೆಯವರು ಸ್ವೀಕಾರ ಮಾಡದೇ ಇರತಕ್ಕಂಥದ್ದು. ಹಾಗೆ ಗುರು ಶಿಷ್ಯರ ಮಧ್ಯದಲ್ಲೂ ಕೂಡ ಅದೇ ರೀತಿಯ ಒಂದು ಸಂದರ್ಭಗಳು, ಆ ರೀತಿಯ ಪರಿಸ್ಥಿತಿ ಏರ್ಪಾಟಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಬುದ್ಧಿವಂತಿಕೆ ಇರಲಿ, ಅದು ಜೀವನದಲ್ಲಿ ಬೇಕು, ಆದರೆ ಅತಿಯಾದಂತಹ ಬುದ್ಧಿವಂತಿಕೆ ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಬಟ್ಟೆ ವ್ಯಾಪಾರಿಗಳಿಗೆ ಬೆಂಕಿಯ ಅವಘಡದ ಹೆದರಿಕೆ ಅಥವಾ ಆತಂಕ ಕಾಡುವಂಥದ್ದಿರುತ್ತೆ. ಸುಳ್ಳನ್ನು ಹೇಳ್ತಕ್ಕಂಥವರಿಗೆ ಹಿನ್ನಡೆಯಾಗುವಂತಹ ದಿವಸ ಇದು. ಆಗಬೇಕಾದಂತಹ ಕೆಲಸಕ್ಕೂ ಕೂಡ ಕುತ್ತು ಬರುವಂತಹ ದಿವಸ ಆಗತ್ತೆ. ಸುಳ್ಳಿನಿಂದ ಆಗುವಂತಹ ಒಂದು ತೊಂದರೆ ಅಂತ ಹೇಳಿ ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ ವ್ಯಾವಹಾರಿಕವಾಗಿ ಬೇರೆಯವರ ಜೊತೆಯಲ್ಲಿ ಸೇರಿ ಲಾಭವನ್ನು ಪಡಿತೀರಿ ಅನ್ನುವಂಥದ್ದು. ಆದರೆ ವಾಮಮಾರ್ಗ ಬೇಡ. ಬೇರೆಯವರನ್ನು ನೋಯಿಸಿ ಬೇರೆಯವರಿಗೆ ತೊಂದರೆಯನ್ನು ಕೊಟ್ಟು ನೀವು ಏನೋ ಸಂಪಾದನೆ ಮಾಡುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಕೆಲವರು ತಮ್ಮ ನೌಕರಿಯನ್ನು ದೂಷಣೆ ಮಾಡ್ತಾ ನೌಕರಿ ಬೇಡವೇ ಬೇಡ ಅಂತ ಹೇಳಿ ರಾಜೀನಾಮೆಯನ್ನು ಕೂಡ ಕೊಡಬಹುದು ಅನ್ನುವಷ್ಟರ ಮಟ್ಟಿಗೆ ಬದಲಾವಣೆಗಳು ಆಗುವಂಥದ್ದು. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವರು, ಆ ಏಜೆಂಟ್ಸ್ಗಳ ಸ್ಥಿತಿ ಆರ್ಥಿಕವಾಗಿ ಬಹಳ ಗಂಭೀರವಾದಂತಹ ರೂಪವನ್ನು ಪಡ್ಕೊಳ್ಳುತ್ತೆ. ನಿಮ್ಮ ನಿರೀಕ್ಷೆಗಳು ತುಂಬ ಇದೆ, ಆದರೆ ಯಾವುದೂ ಕೂಡ ಈಡೇರುವಂತಹ ದಿವಸ ಅಲ್ಲ ಇದು. ನಿಮ್ಮ ದೃಢವಾದಂತಹ ಕೆಲವು ನಿರ್ಧಾರಗಳಿಂದ ಅದು ಸಡಿಲವಾಗಬೇಕು. ನಾನು ಹೀಗೆ ಮಾಡೋದು, ನಾನು ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ನೀವು ಯಾವುದಾದ್ರೂ ವಿಚಾರದಲ್ಲಿ ಮನಸ್ಸನ್ನು ಬದಲಾಯಿಸಿಕೊಳ್ಳಿಲ್ಲ ಅಂತ ಆದರೆ ಅದು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ, ನೀವು ಅಂದುಕೊಂಡದ್ದು ನಡೆಯುವುದಿಲ್ಲ ಅನ್ನುವಂಥದ್ದು. ಮಹಾವಿಷ್ಣುವನ್ನು ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಆರ್ಥಿಕವಾಗಿ ತೊಂದರೆ ಇಲ್ಲ, ಆರ್ಥಿಕವಾಗಿ ಲಾಭವೇ. ಆದರೆ ಲೆಕ್ಕ ಸಿಕ್ಕದಲ್ಲೇ ಒಂದಷ್ಟು ಸಮಸ್ಯೆಯನ್ನು ಅಥವಾ ಗೊಂದಲವನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು. ಸಮಯಕ್ಕೆ ಮಹತ್ವವನ್ನು ನೀಡುವಂಥದ್ದು, ಶಿಸ್ತನ್ನು ಪಾಲಿಸ್ತಕ್ಕಂಥದ್ದು, ಇದು ಬಹಳ ಉತ್ತಮವಾದಂತಹ ಗೌರವವನ್ನು ನಿಮಗೆ ತಂದುಕೊಡುತ್ತೆ ಅಂತ ಹೇಳಿ ಅರ್ಥ. ಅವಿವಾಹಿತರ ಕಷ್ಟವನ್ನು ಕೇಳುವಂಥವ್ರು ಯಾರೂ ಇಲ್ಲ ಅನ್ನುವಂಥವರು ತಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡಿಕೊಳ್ಳಿ. ಆಯಾ ಸಂದರ್ಭಕ್ಕನುಗುಣವಾಗಿ ಹೊಂದಿಕೊಂಡು ಹೋಗ್ತಕ್ಕಂತಹ ಪ್ರಯತ್ನಗಳು ಪ್ರಾಮಾಣಿಕತೆಯಿಂದ ನಡೀಲಿ ಅನ್ನುವಂಥದ್ದು. ನಿಮ್ಮ ಆಲೋಚನೆ, ಒಳ್ಳೆಯ ವಾತಾವರಣ, ಆತ್ಮವಿಶ್ವಾಸ ಇದೆಲ್ಲವೂ ಕೂಡ ಧನಾತ್ಮಕವಾದಂತಹ ಫಲವನ್ನು ನಿಮಗೆ ನೀಡಲಿ ಅನ್ನುವಂಥದ್ದು. ಪ್ರಜ್ಞಾವಂತರು ನಿಮ್ಮ ಸುತ್ತಮುತ್ತ ಇದ್ದರೂ ಕೂಡ ಅವರನ್ನು ಸರಿಯಾದಂತಹ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ತಕ್ಕಂತಹ ಗೋಜಿಗೆ ನೀವು ಹೋಗುವುದಿಲ್ಲ. ಹಾಗಾಗಿ ಅದು ನಿಮಗೆ ಅನುಕೂಲಕ್ಕಿಂತ ಹೆಚ್ಚು ಅನನುಕೂಲವನ್ನು ತಂದಿಡುತ್ತೆ. ಅವರು ನಮ್ಮ ಜೊತೆಯಲ್ಲಿದ್ದರು, ಆದರೂ ನಾವು ಆ ಪ್ರಶ್ನೆಯನ್ನು ಕೇಳಿ ಅವರಿಂದ ಉತ್ತರ ಪಡ್ಕೊಳ್ಳಿಲ್ಲ ಅಂತ ಹೇಳಿ ಆಮೇಲೆ ಯೋಚನೆಯನ್ನು ಮಾಡಿದರೆ ಫಲ ಏನು ಅನ್ನುವಂಥದ್ದು. ಸ್ನೇಹಿತರ ಅಥವಾ ತುಂಬ ಬೇಕಾದಂಥವರ ನಿಧನದ ವಾರ್ತೆಯನ್ನು ಕೇಳಿ ಮನಸ್ಸಿಗೆ ತುಂಬ ನೋವಾಗ್ತಕ್ಕಂಥದ್ದು, ತುಂಬ ಕೆಟ್ಟ ಪರಿಣಾಮ ಆಗುವಂಥದ್ದಾಗತ್ತೆ. ಗುರು ಪ್ರಾರ್ಥನೆಯನ್ನು ಮಾಡಿ
ಗುರುಗಳು ನಿಮಗೆ ಸದಾ ಮಾರ್ಗದರ್ಶಕರಾಗಿ ರಕ್ಷಕರಾಗಿ ಇರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಯಾವುದೋ ಒಂದು ತಪ್ಪು ನಡೆದು ಹೋಗಿರುತ್ತೆ, ಪಶ್ಚಾತ್ತಾಪವೇ ಪರಿಹಾರ ಅಂತ ಹೇಳಿ ಮನಃಪೂರ್ವಕವಾಗಿ ಭಾವಿಸಿದ್ರೆ ಆ ಸಮಸ್ಯೆಯಿಂದ ಹೊರಬರ್ತೀರಿ. ಇಲ್ಲ ನಾನು ಮಾಡಿದ್ದೇ ಸರಿ ಅಂತ ಹೇಳಿ ವಾದ ಮಾಡುವಂಥವ್ರಿಗೆ ಯಾವ ನೆಮ್ಮದಿಯ ವಾತಾವರಣವೂ ಕೂಡ ಸಿಕ್ಕದೇ ಇರುವ ಹಾಗೆ ಆಗ್ತಕ್ಕಂಥದ್ದು. ವೈದ್ಯಕೀಯ ಕ್ಷೇತ್ರದಲ್ಲಿ ಸವಾಲುಗಳು ಗೊಂದಲಗಳು ಹೆಚ್ಚಾಗ್ತಕ್ಕಂಥದ್ದಿದೆ. ಈ ದಿವಸ ಋಣಾತ್ಮಕವಾದಂತಹ ಚಿಂತನೆಗಳೇ ನಿಮಗೆ ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ಮಧ್ಯಾಹ್ನದ ಹೊತ್ತಿಗೆ ಪ್ರಯಾಣವನ್ನು ಮಾಡಬೇಕಾದಂಥದ್ದು ಕೂಡ ಒದಗಿ ಬರಬಹುದು ಅನ್ನುವಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗತ್ತೆ. ಅನಗತ್ಯವಾದಂತಹ ವಿಚಾರದಲ್ಲಿ ಚರ್ಚೆಯನ್ನು ಮಾಡ್ತೀರಿ, ಆದರೆ ಪ್ರಯೋಜನ ಆಗದೇ ಇರತಕ್ಕಂಥದ್ದು. ಹಿಂದೆ ಮಾಡಿದಂತಹ ತಪ್ಪಿಗೆ ವಿಷಾದವನ್ನು ವ್ಯಕ್ತಪಡಿಸ್ತೀರಿ, ಆದರೆ ಸಮಯ ಮೀರಿ ಹೋಗಿರೋದ್ರಿಂದ ಅದಕ್ಕೆ ಯಾವ ಬೆಲೆಯೂ ಕೂಡ ಸಿಕ್ಕದೇ ಇರೋ ಹಾಗಾಗತ್ತೆ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವ ಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಧನುರಾಶಿ, ವ್ಯಾವಹಾರಿಕವಾಗಿ ಕೌಟುಂಬಿಕವಾಗಿ ನಿಮಗಿರ್ತಕ್ಕಂತಹ ಮಾಹಿತಿ ತಪ್ಪಾಗಿ ಅನರ್ಥಕ್ಕೆ ಕಾರಣವಾಗುತ್ತೆ. ಸರಿಯಾದಂತಹ ಮಾಹಿತಿಯ ಕೊರತೆ ನಿಮಗೆ ಇರುವಂಥದ್ದು ಎಲ್ಲ ಅವಘಡಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಔಷಧವನ್ನು ವ್ಯಾಪಾರ ಮಾಡ್ತಕ್ಕಂಥವರು ಸಮಸ್ಯೆಗೆ ಸಿಗಹಾಕ್ಕೊಳ್ತೀರಿ ಅನ್ನುವಂಥದ್ದು. ನಿಮ್ಮ ಮೇಲಿನವರ ಹಿರಿಯರ ಅಧಿಕಾರಿಗಳ ಪ್ರೋತ್ಸಾಹ ಸಹಾಯ ನಿಮಗಿದ್ದರೂ ಕೂಡ ನಿಮಗೆ ತೊಂದರೆ ಅಂತಕ್ಕಂಥದ್ದು ತಪ್ಪಿದ್ದಲ್ಲ ಅಂತ ಅರ್ಥ. ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನು ಮನೆಯಲ್ಲಿ ಹೇಳ್ಕೊಳ್ಬೇಕು. ಏನು ಶಾಲಾ ಕಾಲೇಜುಗಳಲ್ಲಿ ಏನು ನಡೆಯುತ್ತೆ ಅದನ್ನು ಆದಷ್ಟು ಮನೆಯವರ ಜೊತೆಯಲ್ಲಿ ಪೋಷಕರ ಜೊತೆಯಲ್ಲಿ ಹೇಳಿಕೊಂಡ್ರೆ ನಿಮಗೆ ಏನು ತೊಂದರೆ ಆಗದೇ ಇರುವ ಹಾಗೆ ಇವರು ಗಮನವನ್ನು ಹರಿಸಬಹುದು ಅನ್ನುವಂಥದ್ದು. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ವೈದ್ಯಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಬರುವ ಆಪತ್ತುಗಳು ಸಮಸ್ಯೆಗಳು ದೂರವಾಗಲಿ. ಶುಭವಾಗಿ. ಮಕರ ರಾಶಿ, ಮನೆಯಲ್ಲಿ ಆಕಸ್ಮಿಕವಾಗಿ ಅವಘಡ ಸಂಭವಿಸ್ತಕ್ಕಂಥದ್ದು. ತಂದೆ ಮಕ್ಕಳ ಸಂಬಂಧ ಚೆನ್ನಾಗಿರುತ್ತೆ, ಹಾಗೇ ಉಳಿಸ್ಕೊಳ್ಳೋದಕ್ಕೆ ಅದಕ್ಕೆ ಪ್ರಯತ್ನವನ್ನು ನಿರಂತರವಾಗಿ ಮಾಡಿ ಮನಸ್ಸನ್ನು ಶುದ್ಧೀಕರಣ ಮಾಡಿಕೊಂಡು ಗೊಂದಲಗಳಿಂದ ಹೊರಬರಬೇಕು. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬಂದರೆ, ಕೆಟ್ಟದಾಗಿ ಚಿಂತನೆಯನ್ನು ನಡೆಸಿದರೆ ಇರುವಂತಹ ಗೊಂದಲಗಳಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಕಷ್ಟ ನಿಮ್ಮದಾಗುವಂಥದ್ದು. ಹೊಸ ವ್ಯವಹಾರಗಳನ್ನು ಕುರಿತು ಚರ್ಚೆ ಮಾಡ್ತೀರಿ, ಆದರೆ ಚರ್ಚೆಗೇನೋ ಮುಂದಾಗ್ತೀರಿ, ನಿಮ್ಮ ಸಹಕಾರವೇ ಪರಿಪೂರ್ಣವಾಗಿ ಅಲ್ಲಿ ಇಲ್ಲದೇ ಇರತಕ್ಕಂಥದ್ದು. ಇವೆಲ್ಲ ಗ್ರಹಚಾರದ ಫಲ ಅಂತ ಹೇಳಿ ತಿಳಿಬೇಕಾದಂಥದ್ದು. ವಿದ್ಯಾಭ್ಯಾಸಕ್ಕೆ ವಿವಾಹಕ್ಕೆ ಇರತಕ್ಕಂತಹ ಸಮಸ್ಯೆಗಳು ನಿಧಾನವಾಗಿ ದೂರ ಆಗತ್ತೇನೋ ಅನ್ನುವಂತಹ ಅನುಭವ ನಿಮ್ಮದಾಗತ್ತೆ. ಮನೆಯಲ್ಲಿ ಹಿರಿಯರ ಸಲಹೆ ಮಕ್ಕಳಿಗೆ ಬಹಳ ಅರ್ಥಪೂರ್ಣವಾಗಿ ಅನ್ವಯವಾಗ್ತಕ್ಕಂಥದ್ದು. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ, ದೈಹಿಕ ಮತ್ತು ಮಾನಸಿಕ ಒತ್ತಡಗಳು ನಿಮ್ಮ ಕೆಲವು ಕೆಲಸ ಕಾರ್ಯಗಳಿಗೆ ವಿಘ್ನವಾಗುತ್ತೆ, ಅಡ್ಡಿಯಾಗುತ್ತೆ. ಮಾನಸಿಕವಾಗಿ ಸಮಾಧಾನ ಇಲ್ಲ, ಶಾರೀರಿಕವಾಗಿ ಸುಖ ಇಲ್ಲ. ಹೀಗಾಗಿ ಯಾವ ಕೆಲಸ ಮಾಡೋದಕ್ಕೆ ಹೊರಟರೂ ಕೂಡ ಅಲ್ಲಿ ಅಡ್ಡಿ ಏನೋ ಅನ್ನುವ ರೀತಿಯಲ್ಲಿ ನಿಮಗೆ ತೊಂದರೆಗಳಾಗತ್ತೆ. ಕೆಂಪು ವಸ್ತ್ರವನ್ನು ಧಾರಣೆ ಮಾಡ್ತಕ್ಕಂಥದ್ದು ಈ ದಿವಸ ಒಳ್ಳೆಯದಲ್ಲ. ಅದರಿಂದ ಒಂದಷ್ಟು ಸಮಸ್ಯೆಗಳು ಅಥವಾ ಕೆಲವೊಂದಷ್ಟು ಸವಾಲುಗಳು ನಿಮಗೆ ಎದುರಾಗಬಹುದು ಅನ್ನುವಂಥದ್ದು. ಆದಾಯ ಲಾಭ, ಹಣವನ್ನು ಗಳಿಸಬೇಕು ಅಂತಕ್ಕಂತಹ ಒಂದು ತುಡಿತ, ಹಣದ ಹಿಂದೆ ಹೋಗಿ ಮರ್ಯಾದೆಯನ್ನು ಕಳ್ಕೊಳ್ತಕ್ಕಂಥದ್ದಾಗತ್ತೆ. ಹಣ ಬೇಕು, ಆದರೆ ನಮ್ಮದಲ್ಲದೇ ಇರತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ಒಳ್ಳೆಯದಲ್ಲ ಅನ್ನುವಂತಹ ಕಿವಿ ಮಾತು. ಹೊಸ ಸಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಿ, ಆದರೆ ಕೈಗೂಡುವುದಿಲ್ಲ. ಗ್ರಹಗತಿ ಚೆನ್ನಾಗಿಲ್ಲ ಅಂತ ಆದಾಗ ನಮ್ಮ ಪ್ರಯತ್ನಗಳೆಲ್ಲ ವ್ಯರ್ಥ. ಹಾಗಂತ ಪ್ರಯತ್ನನೇ ಮಾಡಬಾರ್ದಾ ಅಂತಂದರೆ ಸರಿಯಾಗಿ ತಿಳಿದು ಸರಿಯಾದಂಥವರ
ಹತ್ತಿರ ವಿಚಾರ ಮಾಡಿ ಕೇಳಿ ಆನಂತರದಲ್ಲಿ ಮುಂದುವರಿಬೇಕಾದಂಥದ್ದು. ಮಕ್ಕಳ ಯಶಸ್ಸಿನ ಬಗ್ಗೆ ಯೋಚನೆಯನ್ನು ಮಾಡಿ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಬಿಲ್ವಪತ್ರೆ ಮತ್ತು ತುಂಬೆ ಹೂವಿನಿಂದ ಅರ್ಚನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆಹಾರದ ಬಗ್ಗೆ ಎಚ್ಚರಿಕೆ ಇರಲಿ. ಹೊರಗಿನ ಆಹಾರ ಪದಾರ್ಥ ನಿಮ್ಮ ದೇಹಕ್ಕೆ ತೊಂದರೆಯನ್ನು ಮಾಡ್ತಕ್ಕಂತಹ ಸೂಚನೆ ಇದೆ. ಅನಿವಾರ್ಯವಾಗಿ ಹೊರಗಡೆ ಆಹಾರವನ್ನು ಸ್ವೀಕಾರ ಮಾಡಬೇಕಾದಂತಹ ಪರಿಸ್ಥಿತಿ ಸಂದರ್ಭ ಒದಗಿ ಬಂದರೆ ಅಂತಹ ಸಮಯದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಆಹಾರ ಮಿತವಾಗಿರಲಿ ಅನ್ನುವಂಥದ್ದು. ಪ್ರೇಮಿಗಳಲ್ಲಿ ಪರಸ್ಪರ ಕಾದಾಟ, ಮನಸ್ತಾಪಕ್ಕೆ ಅವಕಾಶ, ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಹಿಂಸೆ, ಇದೆಲ್ಲವುದಕ್ಕೂ ಅವಕಾಶಗಳಿದೆ. ಪ್ರಯಾಣ ಬೇಡವೇ ಬೇಡ. ಯಾವುದಾದ್ರೂ ಜವಾಬ್ದಾರಿಯುತವಾದಂತಹ ಕೆಲಸಗಳಿದ್ದರೆ ಈ ದಿವಸ ಮುಂದುವರ್ಕೊಂಡು ಹೋಗುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಮಾನಸಿಕವಾದಂತಹ ಒತ್ತಡ ಒಂದಷ್ಟು ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ಹಾಳು ಮಾಡುತ್ತೆ. ಹಾಗಾಗಿ ಅದರ ಬಗ್ಗೆ ಸರಿಯಾದಂತಹ ಆಲೋಚನೆಗಳು ಇರಲಿ ಎನ್ನುವಂಥದ್ದು. ಅಪಶಕುನದಿಂದ ತೊಂದರೆಯಾಗತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಈ ಒಂದಷ್ಟು ವಿಚಾರಗಳನ್ನು ಮಾಡುವಾಗ ಶುಭಶಕುನಗಳು ಅಪಶಕುನಗಳು ಅಂತ ಹೇಳಿ ನಿರ್ಧಾರವನ್ನು ಮಾಡ್ತಾರೆ. ಕೆಲವಷ್ಟು ಶುಭ ಕೆಲಸಗಳಿಗೆ ಅಪಶಕುನಗಳಾದರೆ ಆ ಕೆಲಸಗಳು ಆಗುವುದೇ ಇಲ್ಲ ಅನ್ನುವಂಥದ್ದು ಅನುಭವಿಗಳ ಮಾತು. ಹಾಗಾಗಿ ಅದು ನಿಮಗೊಂದಷ್ಟು ತೊಂದರೆಯನ್ನು ಮಾಡಬಹುದು ಅಂತ ಅರ್ಥ. ಕುಲದೇವತಾ ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ತುಪ್ಪದ ದೀಪವನ್ನು ಭಗವಂತನಿಗೆ ಹಚ್ಚಿ ನನಗೆ ಬೆಳಕನ್ನು ತೋರು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.